ಕಾಣ ಅವನ್ ಯಾವನು ಹೊಸ ಇನ್ಸ್ಪೆಕ್ಟರ್? ನಾನು ಚತುರ್ದಶ ಕಠೋರ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ತಂಡು ದಾಳಿಗಳಿಗೆ ಮಂಡ ನಾಯಕನಾದ ಗಂಡೆ. ನಮ್ಮ ಅಳಿಯ ಇನ್ಸ್ಪೆಕ್ಟರ್ ರವಿಯವರು ಎಳಿದುಕೊಳ್ಳೆ. ಅವನ ಮನೆ ಅಂದ ಮೇಲೆ ನನ್ನ ಮನೆ ಇದ್ದ ಹಾಗೆ ಎಲ್ಲ ಕ್ಷೇಮ ತಾನೇ. ನಮ್ಮಂತ ಅಳಿಯಂದ್ರು ನನ್ನ ಬಲ ಕೈ ಆಗಿರುವಾಗ ನನ್ನ ಕ್ಷೇಮಕ್ಕೆ ಏನು ಕೊಡ್ತೇ ಇಲ್ಲ ಇನ್ಸ್ಪೆಕ್ಟರ್. ಇವನು ನನ್ನ ಮಿಲ್ಲಿನ ಮ್ಯಾನೇಜರ್ ನಾಗರಾಜ್ ಅಂತ. ಇವನು ನನ್ನ ಆತ್ಮೀಯ ಸ್ನೇಹಿತ ತಲಾಟಿ ರಂಗನಾಥ್ ಅಂತ. ಇವನು ರೋಷ ದ್ವೇಷದ ಅಡ್ಡಿಯಾದ ಕುಂಡಿಗಳ ತಲೆಯನ್ನು ಕತ್ತರಿಸಿ ಅಣ್ಣ ಇದ್ದ ದನಿಯ ಕ್ಷಣ ಕಾಲ ಪ್ರಾಣ ಕಾಪಾಡುವ ನನ್ನ ಬಲಗೈಯ ಬಂಟ ಕಾಲ ಅಂತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದೇನು ಬರ್ಲಿಕ್ಕೆ ಹೇಳಿದ್ರಂತೆ? ಬರಲಿಕ್ಕೆ ಹೇಳಲೇಬೇಕಾಗಿದೆ ಇನ್ಸ್ಪೆಕ್ಟರ್. ನೀನು ಬೇರೆ ಯಾರು ಅಲ್ಲ, ನನ್ನ ಸೋದರಯ್ಯ. ನಾನು ಹೇಳಿದಾಗೆ ನೀನು ಕೇಳಿದರೆ ಮಣ್ಣಿನಿಂದ ಇನ್ನೊಂದು ಮನೆ ಕಟ್ಟಿಕೊಳ್ಳಬಹುದು. ಹೌದು, ದೊಡ್ಡ ರೈತ ಎನಿಸಿಕೊಳ್ಳುವ ಶಿವನ ಗೂಡಿಗೆ ಬೆಂಕಿ ಇಟ್ಟು ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ನಿನ್ನ ಸೋದರ ಮಾವನೇ. ಹೌದು, ಈ ಕೇಸಿಗೆ ನಾನು ಕೈ ಮುಚ್ಚಿ ಹಣ ಕೊಡುತ್ತೇನೆ. ಇದನ್ನು ನೀನು ಕಣ್ಣು ಮುಚ್ಚಿ ಗೆದ್ದು ಹಾಕಬೇಡ. ಇದು ನಮ್ಮದು ಅಂತ ಯಾರಿಗೂ ಗೊತ್ತಾಗಬಾರದು. ಯಪ್ಪ ಸಾಹೇಬ, ಇವತ್ತಿನಿಂದ ನಮ್ ಕೇಸಿ ಕೈ ಚಾಚಿಬಿಟ್ರ ಚಾಚಿದ ಕೈ ತಕೊಳಕ್ ಪುರ್ಸೋತ್ ಸಿಗುದಿಲ್ರಿ ಸಾಹೇಬ್ರ. ಪ್ರಾಣಕ್ಕೆ ಹೆದರಿ ಈ ಕೇಸನ್ನು ಬಿಡುತ್ತೇನೆ ಎಂದು ನೀವು ಹಿಂದಿರ್ತಾರೆ. ನಿಮ್ಮ ಪ್ರಾಣ ರಕ್ಷಣೆಗೆ ಈ ಕೊಲ್ಲಿಕಾಲ ಸದಾ ಸಿದ್ಧನೆಂದು ತಿಳಿಯಿರಿ. ನಾವು ಮಾಡಿದ ಕೆಲಸವನ್ನು ಸಿದ್ಧಿಯಾಗಿ ಮಾಡಿದರೆ ಕರ್ನಾಟಕದ SP ಇಷ್ಟೆಲ್ಲ ನೀವು ನನ್ನನ್ನು ಬೆಂಬಲಿಸಿದಾಗ ನಾನೇಕೆ ನಿಮ್ಮನ್ನು ಕೈ ಬಿಡ್ಲಿ? ಮೊದಲೇ